Welcome back. From the last class, we are discussing about biodiversity and conservation. In today's class, I am going to discuss with a global species diversity. Here, according to IUCN. IUCN means International Union of Conservation of Nature and Natural Resources in 2004. The total number of species, plants and animals are 1.5 million. IUCN means International Union of Conservation of Nature and Natural Resources. In 2004 ಒಳಗಡೆ ಅವರು ಎಸ್ಟಿಮೇಟ್ ಮಾಡಿದ ಪ್ರಕಾರ ಟೋಟಲ್ ಗ್ಲೋಬ್ ಒಳಗಡೆ there are 1.5 million species present ಅದಾವು ಅಂತ ಹೇಳ್ತಾರೆ according to IUCN. The next scientist, that is Robert May. Robert May ಅವ್ರ ಪ್ರಕಾರ there are 7 million species, different variety of species they are present on the globe. According to Robert May, there are 7 million variety of species they are present on the globe, in which the 70% of animals and there are 22% of plants, variety of plants are present, and the remaining percent they are as a protists. ಈಗ ರಾಬರ್ಟ್ ಮೇ ಅವರ ಪ್ರಕಾರ 7 million IUCN ಪ್ರಕಾರ ಏನಿತ್ತು, ದೇ ಆರ್ 1.5 million ಸ್ಪೀಸೀಸ್ ಇತ್ತು. ರಾಬರ್ಟ್ ಮೇ ಅವ್ರ ಪ್ರಕಾರ 7 million ಸ್ಪೀಸೀಸ್ ಆಯಿತು. ಈ 7 million ಸ್ಪೀಸೀಸ್ ಒಳಗಡೆ 70% ಆ್ಯನಿಮಲ್ಸ್ ಇದ್ದರೆ ಇನ್ 22% ಏನಾಗಿರ್ತದೆ, ಪ್ಲಾಂಟ್ಸ್ ಆಗಿರ್ತಾವ. ಇನ್ ರಿಮೈನಿಂಗ್ ಏನಾಗಿರ್ತಾವ ಅಂದ್ರೆ ಪ್ರೋಟೋಪ್ಲಾಸ್ಟ್ ಆಗಿರ್ತಾವೆ. ಫಾರ್ ಎಕ್ಸಾಂಪಲ್ ಬ್ಯಾಕ್ಟೀರಿಯಾ ಆಗಿರ್ಬೋದು, ಈ ಥರ ಆರ್ಗ್ಯಾನಿಸಮ್ಸು ಪ್ರೆಸೆಂಟ್ ಇರ್ತಾವೆ. 70% of animals, in 70% of animals there are, in which the 10 animals there are 7 insects. ಈಗ ನಾವು 70% ಆನಿಮಲ್ಸ್ ಅದಾವು ಅಂತ ಹೇಳಿದ್ವಿ, ಅದರೊಳಗಡೆ 10 ಆನಿಮಲ್ಸ್ ಒಳಗಡೆ 7 ಇನ್ಸೆಕ್ಟ್ಸ್, ಇನ್ ರಿಮೈನಿಂಗ್ ಏನಾಗಿರ್ತಾವ ಅಂದ್ರೆ ಅದರ್ ಆನಿಮಲ್ಸ್ ಪ್ರೆಸೆಂಟ್ ಇರ್ತಾವ. The globe has 8.1% of species. The globe, it has 8.1% of species are present on the globe, in which the India, it contribute 2.4% of species from the India they are present on the globe. ಇಲ್ಲಿ ಟೋಟಲಿ ಗ್ಲೋಬ್ ಒಳಗಡೆ ಇರೋದು 8.1% ಡಿಫ್ರೆಂಟ್ ವೆರೈಟಿ ಆಫ್ ಸ್ಪೀಸೀಸ್ ಇದಾವೆ. ಅದರೊಳಗಡೆ ನಮ್ಮ ಇಂಡಿಯಾದಿಂದ ಕಾಂಟ್ರಿಬ್ಯೂಟ್ ಆಗಿದ್ದು 2.4% ಆಫ್ ಸ್ಪೀಸೀಸ್ ದೇ ಆರ್ ಪ್ರೆಸೆಂಟ್ ಇನ್ ದ ಗ್ಲೋಬ್. ನೆಕ್ಸ್ಟ್ ಕಾನ್ಸೆಪ್ಟ್, ಪ್ಯಾಟರ್ನ್ ಆಫ್ biodiversity. There are two patterns. First one, latitudinal biodiversity. The biodiversity is rich, increase
in the equatorial region as compared to polar region. ಇಲ್ಲಿ ನಾವು ಪೋಲಾರ್ ರೀಜನ್ ಕಂಪೇರ್ ಮಾಡಿದ್ರೆ ಇಕ್ವಾಟೋರಿಯಲ್ ರೀಜನ್ ಒಳಗಡೆ ಏನಾಗಿರ್ತದೆ, ಬಯೋಡೈವರ್ಸಿಟಿ ರಿಚ್ ಆಗಿರ್ತದೆ. ಈಗ ಫಾರ್ ಎಕ್ಸಾಂಪಲ್ ದಿಸ್ ಈಸ್ ದ ಗ್ಲೋಬ್ and the central line is called equatorial region and this is the 0 degree Celsius. Next 23.5, this is the north pole and this is the south pole. Next ile ಈ polar region ಕಂಪೇರ್ ಮಾಡಿದ್ರೆ ಈ ಇಕ್ವಾಟೋರಿಯಲ್ ರೀಜನ್ ಒಳಗಡೆ ಏನಾಗಿರ್ತದೆ, ಬಯೋಡೈವರ್ಸಿಟಿ ಏನಾಗಿರ್ತದೆ, ಇನ್ಕ್ರೀಸ್ ಆಗಿರ್ತದೆ. ದ ಟ್ರಾಪಿಕ್ಸ್ ಹ್ಯಾಸ್ 23.5 north region and 23.5 south regions. They are having the more biodiversity than these polar regions. ಈ ಎರಡು polar region ಕಂಪೇರ್ ಮಾಡಿದ್ರೆ ಈ 23.5 N and 23. ಸೌತ್ ರೀಜನ್ ಸೈಡ್ ಇರುವಂತ ಈ ರೀಜನ್ ಒಳಗಡೆ ಏನಾಗಿರ್ತದೆ, ಬಯೋಡೈವರ್ಸಿಟಿ ಏನಾಗಿರ್ತದೆ, ಇನ್ಕ್ರೀಸ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ದ ಕೊಲಂಬಿಯಾ, ಇಟ್ ಈಸ್ ನಿಯರ್ಲಿ ಪ್ರೆಸೆಂಟ್ ಇನ್ ದ ಇಕ್ವಾಟೋರಿಯಲ್ ರೀಜನ್. ದಟ್ಸ್ ವೈ ದೇ ಆರ್ ಹ್ಯಾವಿಂಗ್ ದ ಮೋರ್ ನಂಬರ್ ಆಫ್ ಸ್ಪೀಸೀಸ್. ಫಾರ್ ಎಕ್ಸಾಂಪಲ್ ಇಟ್ ಹ್ಯಾಸ್ 1400 different species they are present in Colombia. And the New York is present in the 41.5 at the north region. As compared to Colombia, the New York, it has the less number of species. It means it has 105 species they are present in New York. And the second one, a third example is Greenland. It is present in 71 degree at the north region and it has only 56 different species. So ಇಲ್ಲೇ ಈ ಗ್ಲೋಬ್ ಒಳಗಡೆ ಇಕ್ವಾಟೋರಿಯಲ್ ರೀಜನ್ ಒಳಗಡೆ ಜಾಸ್ತಿ ಬಯೋಡೈವರ್ಸಿಟಿ ಪ್ರೆಸೆಂಟ್ ಇರ್ತದೆ ಆಸ್ ಕಂಪೇರ್ಡ್ ಟು ಪೋಲಾರ್ ರೀಜನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಫಸ್ಟ್ ಎಕ್ಸಾಂಪಲ್, ಈ ಕೊಲಂಬಿಯಾ ಏನಾಗಿರ್ತದೆ, ಇಕ್ವಾಟೋರಿಯಲ್ ರೀಜನ್ ಒಳಗಡೆ ಪ್ರೆಸೆಂಟ್ ಇರೋದ್ರಿಂದ ಇಟ್ ಹ್ಯಾಸ್ ಮೋರ್ ಡೈವರ್ಸಿಟಿ ಆಸ್ ಕಂಪೇರ್ಡ್ ಟು ಕೊಲಂಬಿಯಾ. ನ್ಯೂಯಾರ್ಕ್ ಏನದ, ಪೋಲಾರ್ ರೀಜನ್ ಸೈಡ್ ಅದ. ಸೊ ಇಲ್ಲೇ ನ್ಯೂಯಾರ್ಕ್ 41.5 ಇದ್ರೊಳಗಡೆ ಇರೋದ್ರಿಂದ ಇಲ್ಲಿ ಸ್ಪೀಸೀಸ್ ಏನಾಗಿದೆ, ಕೊಲಂಬಿಯಾ ಕಂಪೇರ್ ಮಾಡಿದ್ರೆ ಸ್ಪೀಸೀಸ್ ಕಂಪೋಸಿಷನ್ ಕಡಿಮೆ ಆಗಿದೆ. ಸೊ ಗ್ರೀನ್ಲ್ಯಾಂಡ್ ಕಂಪೋಸಿಷನ್ ಏನಾಗಿದೆ, ನ್ಯೂಯಾರ್ಕ್ ಕಂಪೇರ್ ಮಾಡಿದ್ರೆ ಗ್ರೀನ್ಲ್ಯಾಂಡ್ ಸ್ಪೀಸೀಸ್ ಕಂಪೋಸಿಷನ್ ಏನಾಗಿದೆ, ಕಡಿಮೆ ಆಗಿದೆ. ಸೊ ಈ ರೀತಿ ಪೋಲಾರ್ ರೀಜನ್ ಕಂಪೇರ್ ಮಾಡಿದ್ರೆ ಇಕ್ವಾಟೋರಿಯಲ್ ರೀಜನ್ ಒಳಗಡೆ ಏನಾಗಿರ್ತದೆ, ಬಯೋಡೈವರ್ಸಿಟಿ ಏನಾಗಿರ್ತದೆ, ಇನ್ಕ್ರೀಸ್ ಆಗಿರ್ತದೆ. ದ ಅಮೆಜಾನ್ ಫಾರೆಸ್ಟ್ it is the tropical rainforest and it has the more rich biodiversity on the globe. Here the Amazon forest, it has the 40,000 species of plants, 3,000 species of fishes, 1,300 species of birds, 427 species of mammals, 427 species of amphibians, and 378 species of reptiles, and more than
1,25,000 species of invertebrates. The Amazon forest has more biodiversity. So ಇಲ್ಲಿ 40,000 more than 40,000 plants present adao, then 3,000 different variety of fishes present adao, then 1,300 different variety of birds are present in Amazon forest, 427 different variety of mammals, 427 different variety of amphibians, 378 different variety of reptiles, and more than 1,25,000 different variety of invertebrates. They are present in Amazon forest, and that Amazon forest is nearly present in a equatorial region. This is the first pattern, that is latitude gradient biodiversity. And the next second one, species area relationship. According to German naturalist Alexander van Humboldt, they says that within a region the species richness increased within increasing explored area but up to a limit. For example, ಈಗ ನಾವು ಒಂದು ಕಾಲನಿಯನ್ನು ಕಂಪೇರ್ ಮಾಡಿದರೆ ಇಲ್ಲಿ ಬಯೋಡೈವರ್ಸಿಟಿ ಏನಾಗಿರ್ತದೆ, ಕಡಿಮೆ ಇರ್ತದೆ. ಫಾರ್ ಎಕ್ಸಾಂಪಲ್, ಕಾಲನಿ ಒಳಗಡೆ ಲೆಸ್ ನಂಬರ್ ಆಫ್ ಪ್ಲಾಂಟ್ಸ್ ಆಗಿರ್ಬೋದು, ಲೆಸ್ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್, ಆ್ಯನಿಮಲ್ಸ್ ಆಗಿರ್ಬೋದು, ಡಿಫ್ರೆಂಟ್ ಲೆಸ್ ವೆರೈಟಿ ಆಫ್ ಆರ್ಗ್ಯಾನಿಸಮ್ಸ್ ಸಿಗ್ಬೋದು. ಅದೇ ನಾವು ಒಂದು ಸಿಟಿಯನ್ನು ತೊಗೊಂಡ್ವಿ ಅಂತಂದರೆ, ಸಿಟಿ ಒಳಗಡೆ ಈಗ ವಾಟರ್ ಕಂಟೆಂಟ್ ಇತ್ತು ಅಥವಾ ಸ್ವಲ್ಪ ಬೇರೆ ಬೇರೆ ಏರಿಯಾ ಇತ್ತು ಅಂದ್ರೆ ಅದ್ರ ರಿಲೇಟೆಡ್ ಏನಾಗಿರ್ತಾವೆ, ಆರ್ಗ್ಯಾನಿಸಮ್ಸ್ ಪ್ರೆಸೆಂಟ್ ಇರ್ತಾವೆ. ಸೊ ಈ ರೀತಿ ಒಂದು ಏರಿಯಾ ಏನಾಗಿರ್ತೈತಿ ಅಂದ್ರೆ ನಾವು ಇನ್ಕ್ರೀಸ್ ಆದಂಗೆ ಅದ್ರ ಸ್ಪೀಸೀಸ್ ರಿಚ್ನೆಸ್ ಏನಾಗಿರ್ತದೆ, ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಅಪ್ ಟು ಅ ಲಿಮಿಟ್. ಎಲ್ಲಿವರೆಗೂ ಅಂತಂದ್ರೆ ಒಂದು ಲಿಮಿಟ್ವರೆಗೂ ಮಾತ್ರ ಅದರದ್ದು ಇನ್ಕ್ರೀಸ್ ರಿಚ್ನೆಸ್ ಏನಾಗ್ತದೆ, ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ಲಾರ್ಜ್ ಏರಿಯಾನ ಕಂಪೇರ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಈಗ ನಾವು ಸ್ಟೇಟ್ಸನ್ನು ಕಂಪೇರ್ ಮಾಡಿದರೆ ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ಈ ರೀತಿ ಡಿಫ್ರೆಂಟ್ ಸ್ಟೇಟಿಗೆ ಕಂಪೇರ್ ಮಾಡಿದಾಗ ಒಂದು ಲಿಮಿಟ್ವರೆಗೂ ಮಾತ್ರ ಅದರದ್ದು ರಿಚ್ನೆಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಿರ್ತದೆ. ಸೊ ಈ ರೀತಿ ಜರ್ಮನ್ ನ್ಯಾಚುರಲಜಿಸ್ಟ್ ಏನು ಹೇಳ್ತಾರೆ ಅಂತಂದ್ರೆ, ಸ್ಪೀಸೀಸ್ ಇನ್ಕ್ರೀಸ್ ಆಗಬೇಕಾಗಿತ್ತು ಅಂದ್ರೆ ಅಪ್ ಟು ಲಿಮಿಟ್ವರೆಗೂ ಮಾತ್ರ ಏನಾಗಿರ್ತೈತಿ, ರಿಚ್ನೆಸ್ ಇನ್ಕ್ರೀಸ್ ಆಗ್ತಾ ಹೋಗ್ತದ ಅಂತ ಹೇಳ್ತಾರೆ. We plot the graph against species richness and the area. This is the species richness, and this is the area. We plot a graph against species richness and the area. We get the hyperbola, and we get on the logarithmic scale the relationship between species and area. The graph, it shows that the straight line. It shows that the straight line. ಈಗ ನಾವು ಸ್ಪೀಸೀಸ್ ರಿಚ್ನೆಸ್ಸು ಆಮೇಲೆ ಏರಿಯಾನ ಗ್ರಾಫ್ ಹಾಕಿದಾಗ ನಮಗೆ ಏನಾಗಿರ್ತದೆ, ಈ ರೀತಿ ಹೈಪರ್ಬೋಲಾ ಸಿಗ್ತದೆ. ಸೊ ಅದನ್ನೇ ನಾವು ಲಾಗಾರಿದಮ್ ಬೇಸ್ ಮೇಲೆ ಗ್ರಾಫನ್ನು ಹಾಕಿದಾಗ ನಮ್ಗೆ ಒಂದು ಸ್ಟ್ರೇಟ್ ಲೈನ್ ಸಿಗ್ತದೆ. ಆ್ಯಂಡ್ ದ್ಯಾಟ್ ಲಾಗಾರಿದಮಿಕ್ ಇಕ್ವೇಶನ್ ಈಸ್ log s equals to log c plus z log a. Here S means species richness, A means area, then Z means logarithmic line, log of straight line of the log of the line, then C means y, intercept. ಸೊ ನಾವಿಲ್ಲಿ ಸ್ಪೀಸೀಸ್ ಏರಿಯಾ ರಿಲೇಶನ್ಶಿಪ್ ಅನ್ನ ಗ್ರಾಫಿಕಲಿ ರೀಪ್ರೆಸೆಂಟೇಷನ್ ಮಾಡಿದಾಗ ನಮಗೆ ಹೈಪರ್ಬೋಲಾ ಸಿಗ್ತದೆ. ಸೊ ಅದನ್ನ ನಾವು ಸ್ಟ್ರೇಟ್ ಲೈನ್ ಒಳಗಡೆ ಲಾಗ್ ಬೇಸ್ ಒಳಗಡೆ ಹಾಕಿದಾಗ ನಮಗೆ ಸ್ಟ್ರೇಟ್ ಲೈನ್ ಸಿಗ್ತದೆ. ಸೊ ನಾವು ಸ್ಪೀಸೀಸ್ ಏರಿಯಾ ರಿಲೇಶನ್ಶಿಪ್ ಅನ್ನ
log s equals to log c plus z log a ಈ equation ಇಂದ ಏನು ಮಾಡ್ತೀವಿ ಫೈಂಡ್ ಔಟ್ ಮಾಡ್ತೀವಿ. ಸೊ ಇಲ್ಲಿ s means species richness, a means area, z means log of the line, and the c means y-intercept. Here the log, the z, it is 0.1 to 0.2 ಇಷ್ಟೇ ಆಯಿತು. ಇನ್ ಲಾರ್ಜ್ ಏರಿಯಾಸ್ ಕಂಪೇರ್ ಮಾಡಿದಾಗ ಇದು 0.6 ಟು 1.2 ಇಷ್ಟೇನಾಗಿರ್ತದೆ ಸ್ಪೀಸೀಸ್ ರಿಚ್ನೆಸ್ ಇರ್ತದೆ. ದಿಸ್ ಈಸ್ ದ ಸ್ಪೀಸೀಸ್ ಏರಿಯಾ ರಿಲೇಶನ್ಶಿಪ್. What is the importance of species diversity on the ecosystem? According to David Tillman, the communities with more species tend to be more stable than those with less species. For example, ಈಗ ಒಂದು ಯಾವುದೋ ಟ್ರೀ ಇತ್ತು ಅಂದ್ರೆ ಅದಕ್ಕೆ ಏನಾಗಿರ್ತಾವೆ ಸ್ವಲ್ಪ ಆರ್ಗ್ಯಾನಿಸಮ್ಸ್ ಏನಾಗಿರ್ತಾವೆ ಅಡಾಪ್ಟ್ ಆಗಿರ್ತಾವೆ. ಅದೇ ಒಂದು ಗ್ರಾಸ್ ಲ್ಯಾಂಡ್ ಇತ್ತು ಅಂತಂದ್ರೆ ಅಲ್ಲಿ ಮೋರ್ ಸ್ಪೀಸೀಸ್ ಏನಾಗಿರ್ತಾವೆ ಅಡಾಪ್ಟ್ ಆಗಿರ್ತಾವೆ. ಫಾರ್ ಎಕ್ಸಾಂಪಲ್, ಆ ಗ್ರಾಸ್ ಲ್ಯಾಂಡ್ ಏನಾದರೂ ಕ್ರಾಪ್ ಆಗಿರ್ಬೋದು ಅಥವಾ ಗ್ರಾಸ್ ಲ್ಯಾಂಡ್ ಆಗಿರ್ಬೋದು, ಅದೇನೋ ಡ್ರೈ ಆಗಿ ಹೋಯ್ತು ಅಂದ್ರೆ ಅಲ್ಲಿ ಇರುವಂಥ ಸ್ಪೀಸೀಸ್ನು ಏನಾಗಿರ್ತಾವೆ ಅದ್ರ ಜೊತೆನೂ ಹೋಗ್ಬಿಡ್ತಾವೆ ಅಥವಾ ಬೇರೆ ಕಡೆ ಏನಾಗಿರ್ತಾವೆ ಶಿಫ್ಟ್ ಆಗಿರ್ತಾವೆ. ಸೊ ಅದನ್ನೇ ಏನು ಹೇಳ್ತಾರೆ ಅಂದರೆ ಡೆವಿಡ್ ಟಿಲ್ಮ್ಯಾನ್ ಅವರು ಕಮ್ಯುನಿಟೀಸ್ ವಿತ್ ಮೋರ್ ಸ್ಪೀಸೀಸ್ ಟೆಂಡ್ ಟು ಬಿ ಮೋರ್ ಸ್ಟೇಬಲ್ ದ್ಯಾನ್ ದೋಸ್ ವಿತ್ ಲೆಸ್ ಸ್ಪೀಸೀಸ್ ಅಂತ ಹೇಳ್ತಾರೆ. ದೆನ್ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ್ಯಾಟ್ ಕಮ್ಯುನಿಟಿ? ಈಗ ಸ್ಟೇಬಲ್ ಆಗಿರಬೇಕು ಅಂತಂದ್ರೆ ಕಮ್ಯುನಿಟಿ ಏನು ಅದಕ್ಕೆ ಕ್ಯಾರೆಕ್ಟರ್ಸ್ ಇರಬೇಕು. ದ ಫಸ್ಟ್ ಒನ್, ಪ್ರೊಡಕ್ಟಿವಿಟಿ ಶುಡ್ ನಾಟ್ ಬಿ ವೇರಿ ಫ್ರಮ್ ಇಯರ್ ಟು ಇಯರ್. ಈಗ ಒಂದು ಇಯರ್ದಿಂದ ಇನ್ನೊಂದು ಇಯರ್ಗೆ ಏನಾಗಿರ್ಬಾರ್ದು, ಪ್ರೊಡಕ್ಟಿವಿಟಿ ಈಲ್ಡ್ ಏನಾಗಿರ್ಬಾರ್ದು, ಜಾಸ್ತಿ ಡಿಫ್ರೆನ್ಸ್ ಆಗಿರಬಾರ್ದು. ಆಮೇಲೆ ಅಲ್ಲಿ ಯಾವುದೇ ಏಲಿಯನ್ ಸ್ಪೀಸೀಸ್ ಬಂದ್ರೂ ಅದಕ್ಕೆ ತಡ್ಕೊಳ್ಳೋಂಥ ಕೆಪಾಸಿಟಿ ಇರಬೇಕು. ಆ್ಯಂಡ್ ಇಟ್ ಶುಡ್ ಬಿ ಹ್ಯಾವಿಂಗ್ ದ ರೆಸಿಸ್ಟೆನ್ಸ್ ಕೆಪಾಸಿಟಿ ಫ್ರಮ್ ದ ಮ್ಯಾನ್ಮೇಡ್ ಡಿಸ್ಟರ್ಬೆನ್ಸ್ ಆಗಿರ್ಬೋದು, ಆರ್ ಏಲಿಯನ್ ಸ್ಪೀಸೀಸ್ ಡಿಸ್ಟರ್ಬೆನ್ಸ್ ಆಗಿರ್ಬೋದು. ಇದನ್ನೆಲ್ಲನೂ ಟಾಲರೇಟ್ ಮಾಡುವಂಥ ಕೆಪಾಸಿಟಿ, ರೆಸಿಸ್ಟೆನ್ಸ್ ಕೆಪಾಸಿಟಿ ಇದ್ದಾಗ ಮಾತ್ರ ಏನಾಗಿರ್ತೈತೆ ಅಂದ್ರೆ ಕಮ್ಯುನಿಟಿ ಸ್ಟೇಬಲ್ ಆಗಿರ್ತದೆ. ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸ್ಟೇಬಲ್ ಕಮ್ಯುನಿಟಿ. The next one, Revett-Popper hypothesis, and it is proposed by Paul Herrlich. ಇಲ್ಲಿ ಹೆರ್ಲಿಚ್ ಅನ್ನೋ ಸೈಂಟಿಸ್ಟ್ ಅವರು ಏನು ಮಾಡ್ತಾರೆ ಅಂದ್ರೆ ಈ ಎಕೋಸಿಸ್ಟಮ್ಸನ್ನು ಒಂದು ಏರೋಪ್ಲೇನಿಗೆ ಕಂಪೇರ್ ಮಾಡ್ತಾರೆ. ದೆನ್ ಈ ಎಕೋಸಿಸ್ಟಮ್ ಒಳಗಡೆ ಇರುವಂಥ ಸ್ಪೀಸೀಸನ್ನು ರೆವೆಟ್ ಮೀನ್ಸ್ ನಟ್ಟು ಬೋಲ್ಟ್. ಈಗ ಎಕೋಸಿಸ್ಟಮನ್ನು ಏರೋಪ್ಲೇನ್ಗೆ ಕಂಪೇರ್ ಮಾಡಿದಾಗ ಈ ಏರೋಪ್ಲೇನ್ ಪಾರ್ಟ್ಸನ್ನು ಜಾಯಿಂಟ್ ಮಾಡಲಿಕ್ಕೆ ಅಥವಾ ಜಾಯಿನ್ ಮಾಡಲಿಕ್ಕೆ ಈ ನಟ್ಟು ಬೋಲ್ಟ್ ಬೇಕು. ಸೊ ಇಲ್ಲಿ ಒಂದು ಎಕೋಸಿಸ್ಟಮ್ ಒಳಗಡೆ ಇರುವಂಥ ಸ್ಪೀಸೀಸಸ್ ಏನಾಗಿರುತ್ತೆ ಅಂದ್ರೆ ಡಿಫ್ರೆಂಟ್ ಎಕೋಸಿಸ್ಟಮ್ ಜೊತೆ ಮೀನ್ಸ್ ಈ ಏರೋಪ್ಲೇನ್ ಫಾರ್ಮೇಷನ್ ಮಾಡಲಿಕ್ಕೆ ನಾವು ಡಿಫ್ರೆಂಟ್ ಪಾರ್ಟ್ಸನ್ನು ಜಾಯಿಂಟ್ ಮಾಡಲಿಕ್ಕೆ ಏನು ಬೇಕು, ಸ್ಪೀಸೀಸ್ ಮೀನ್ಸ್ ರೆವೆಟ್ಸ್ ಬೇಕು. ಸೊ ಈ ರೀತಿ ಇದ್ರೊಳಗಿನ ಒಂದು ಯಾವುದಾದ್ರೂ ನಾವು ನಟ್ಟು ಅಥವಾ ಬೋಲ್ಟು ಲೂಸ್ ಆಯಿತು ಅಂದ್ರೆ ಕಂಪ್ಲೀಟ್ ಈ ಏರೋಪ್ಲೇನ್ ಏನಾಗ್ತದೆ, ಲಾಸ್ ಆಗ್ತದೆ. ಸೊ ಅದೇ ರೀತಿ ಇದ್ರೊಳಗಿನ ಎಕೋಸಿಸ್ಟಮ್ ಒಳಗಿನ ಯಾವುದಾದ್ರೂ ಒಂದು ಸ್ಪೀಸೀಸ್ ಹಾಳಾಯಿತು ಅಂದ್ರೆ ಎಂಟೈರ್ ಎಕೋಸಿಸ್ಟಮ್ ಏನಾಗ್ತದೆ, ಡಿಸ್ಟ್ರಾಯ್ ಆಗ್ತೈತಿ ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಮನೆ ಕಟ್ಟಬೇಕಾಗಿತ್ತು ಅಂದ್ರೆ ಒಂದು ಕಟ್ಟಿದಾಗ ಒಂದೇನಾದರೂ ಕಲ್ಲು ಲೂಸ್ ಆಯಿತು ಅಂದ್ರೆ ಎಂಟೈರ್ ಗೋಡೆನೇ ಹೆಂಗೆ ಬೀಳ್ತದೋ ಅದೇ ರೀತಿ ಒಂದು ಎಕೋಸಿಸ್ಟಮ್ ಒಳಗಿಂದ ಯಾವುದಾದ್ರೂ ಒಂದು ಸ್ಪೀಸೀಸ್ ಡಿಸ್ಟ್ರಾಯ್ ಆಯಿತು ಅಂತಂದ್ರೆ ಎಂಟೈರ್ ಎಕೋಸಿಸ್ಟಮ್ನೇ ಏನಾಗ್ತದೆ ಅಂದ್ರೆ ಡಿಸ್ಟ್ರಾಯ್ ಆಗ್ತೈತಿ ಅಂತೇಳಿ ಎರ್ಲಿಚ್ ಅವರು ಹೇಳ್ತಾರೆ. ಅದನ್ನೇ ನಾವು ರೆವೆಟ್-ಪಾಪರ್ ಹೈಪೋಥೆಸಿಸ್ ಅಂತ ಕರಿತೇವೆ. ದಿಸ್ ಈಸ್ ದ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು.